ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಿನ್ನೆ KCET ಅಡ್ಮಿಟ್ ಕಾರ್ಡ್ ಅಥವಾ ಹಾಲ್ ಟಿಕೆಟನ್ನು ರಿಲೀಸ್ ಮಾಡಿದ್ರು. ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ತುಂಬ ಸ್ಟೂಡೆಂಟ್ಸ್ ಕಮೆಂಟ್ ಮಾಡ್ತಾ ಇದ್ದೀರಾ. ಏನಂತಂದರೆ ನಾನೀಗ ಎಂಜಿನಿಯರಿಂಗ್ ಅಷ್ಟೇ ಮಾಡೋದಿತ್ತು, ನನಗೆ ಬೇರೆ ಯಾವ ಕೋರ್ಸ್ ಇಂಟ್ರೆಸ್ಟ್ ಇರಲಿಲ್ಲ, ನಾನು ಇಂಜಿನಿಯರಿಂಗೇ ಮಾಡೋದಿತ್ತು. ಅದಕ್ಕೋಸ್ಕರ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಾನು PCM ಅಷ್ಟೇ ಸೆಲೆಕ್ಟ್ ಮಾಡಿದ್ದೆ. ಆದರೆ ಹಾಲ್ ಟಿಕೆಟ್ ಒಳಗಡೆ PCMB ಬಂದಿದೆ. ಮತ್ತು ಹಲವಾರು ವಿದ್ಯಾರ್ಥಿಗಳು ನನಗೆ ವೆಟರ್ನರಿ ಅಷ್ಟೇ ಮಾಡೋದಿತ್ತು ಅಥವಾ ನರ್ಸಿಂಗ್ ಮಾಡೋದಿತ್ತು, ನಾನು PCB ಅಷ್ಟೇ ಸೆಲೆಕ್ಟ್ ಮಾಡಿದ್ದೆ. ಬಟ್ ಹಾಲ್ ಟಿಕೆಟಲ್ಲಿ PCB ಅಷ್ಟೇ ಬರೋದ್ರ ಬದಲು PCMB 4 ಸಬ್ಜೆಕ್ಟ್ ಹೆಸರಿದೆ. ಈಗ ಏನು ಮಾಡೋದು ಅಂತ ಕೇಳ್ತಾಯಿದ್ರು. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ, ಯಾಕಂದರೆ ಹಿಂದಿನ ವರ್ಷದಿಂದ ಕೂಡ ಇದೇ ರೀತಿ ಆಗ್ತಾಯಿತ್ತು. ಈ ಡೌಟ್ ಹಿಂದಿನ ವರ್ಷಗಳಲ್ಲೂ ಕೂಡ ವಿದ್ಯಾರ್ಥಿಗಳು ಕೇಳಿದ್ದಾರೆ. ಏನು ಅಂತಂದರೆ, ಈಗ ನೀವು ಮುಂದೆ ಯಾವ ಕೋರ್ಸನ್ನು ಮಾಡಬೇಕು ಅಂತ ಇದ್ದೀರಾ, ಅಂದರೆ ನಿಮಗೆ ಈಗ ಎಂಜಿನಿಯರಿಂಗ್ ಅಷ್ಟೇ ಮಾಡಬೇಕು ಅಂತ ಹೇಳಿದ್ರೆ PCM 3 ಸಬ್ಜೆಕ್ಟ್ನ ಎಕ್ಸಾಮ್ ಬರೆದ್ರೆ ಸಾಕಾಗುತ್ತೆ. ಹಾಲ್ ಟಿಕೆಟ್ ಒಳಗಡೆ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು ಯಾವ್ಯಾವ ಸಬ್ಜೆಕ್ಟ್ಗಳ ಎಕ್ಸಾಮ್ ನಡೆಸ್ತಾರೋ ಆ ಎಲ್ಲ ಸಬ್ಜೆಕ್ಟ್ಗಳ ಹೆಸರು ಹಾಲ್ ಟಿಕೆಟಲ್ಲಿ ಇರುತ್ತೆ, ಅಂದರೆ ಅಡ್ಮಿಟ್ ಕಾರ್ಡಲ್ಲಿ ಇರುತ್ತೆ. ಬಟ್ ಎಲ್ಲ ಬರಿಬೇಕು ಅಂತಿಲ್ಲ. ನಿಮಗೀಗ ಎಂಜಿನಿಯರಿಂಗ್ ಅಷ್ಟೇ ಮಾಡಬೇಕು ಅಂತ ಹೇಳಿದರೆ ನೀವು ಕೇವಲ PCM ಅಷ್ಟೇ ಬರೆದ್ರೆ ಸಾಕು. ನಂತರ ಅಗ್ರಿಕಲ್ಚರ್ ಕೋರ್ಸ್ ಮಾಡಬೇಕು ಅಂತಿರೋರು, ಅಂದರೆ BSc ಅಗ್ರಿಕಲ್ಚರ್ ಆಗಿರಬಹುದು, ಫಾರೆಸ್ಟ್ರಿ ಆಗಿರಬಹುದು, ನಂತರ ಹಾರ್ಟಿಕಲ್ಚರ್ ಆಗಿರಬಹುದು. ಸೊ ಈ ರೀತಿ ಕೋರ್ಸನ್ನು ಮಾಡಬೇಕು ಅಂತ ಹೇಳಿದ್ರೆ ನೀವು ತಪ್ಪದೆ PCMB 4 ಎಕ್ಸಾಮ್ ಬರೀಬೇಕಾಗತ್ತೆ. ಬಟ್ ಎಂಜಿನಿಯರಿಂಗ್ ಅಷ್ಟೇ ಮಾಡಬೇಕು ಅಂತಿರೋ ವಿದ್ಯಾರ್ಥಿಗಳು PCM ಅಷ್ಟೇ ಬರೆದ್ರೆ ಸಾಕು. ಹಾಗೆ ವೆಟರ್ನರಿ ಅಷ್ಟೇ ಮಾಡಬೇಕು ಅಂತಿರೋ ವಿದ್ಯಾರ್ಥಿಗಳು PCB ಅಷ್ಟೇ ಬರೆದ್ರೆ ಸಾಕು. ನಂತರ ಇದಿಷ್ಟು ವಿಷಯ ಆಗಿತ್ತು. ಡೌಟ್ ಕ್ಲಿಯರ್ ಆಯಿತಾ? ಕ್ಲಿಯರ್ ಆಗಿದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಮತ್ತು ಡೌಟ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.